ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಶೋಭಾಯಾತ್ರೆ ನಡೀತಾ ಇದೆ. ಎಲ್ಲೆಲ್ಲೂ ಕೂಡ ಕೇಸರಿಮಯ. ಶೋಭಾಯಾತ್ರೆಯಲ್ಲಿ ಕಾಣದ ಬಿಜೆಪಿ ನಾಯಕರ ಒಗ್ಗಟ್ಟು. ದೊಡ್ಡ ಯಾತ್ರೆಯಲ್ಲೂ ಕೂಡ ಬಿಜೆಪಿ ಬಣಬಡಿದಾಟ. ಶೋಭಾಯಾತ್ರಾ ಚಾಲನೆ ಕೊಟ್ಟ ಹೊರಟ ವಿಜಯೇಂದ್ರ ಬೇರೆ ಕಾರ್ಯಕ್ರಮ ಹಿನ್ನೆಲೆ ಹೊರಟು ಹೋಗಿದ್ದಾರೆ. ವಿಜಯೇಂದ್ರ ಅವರು ಶೋಭಾಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ಬಾರಲಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಶೋಭಾಯಾತ್ರೆ ನಡೆದಿರುವಂತದ್ದು. ಬಿಜೆಪಿ ನಾಯಕರ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ದೊಡ್ಡ ಯಾತ್ರೆಯಲ್ಲೂ ಕೂಡ ಬಿಜೆಪಿ ಬಣಬಡಿದಾಟ ಆಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಕೇಸರಿಮಯ, ಕಲ್ಲು ತೂರಾಟ ನಡೆದಿರುವಂತಹ ಮದ್ದೂರಿನಲ್ಲಿ ಇವತ್ತು ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿದೆ. ಬೇರೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಕಾರ್ಯಕ್ರಮದಿಂದ ಹೊರಟು ಹೋಗಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ಬಾರಲಿಲ್ಲ. ಬೇರೆ ಕಾರ್ಯಕ್ರಮದ ನಿಮಿತ್ತ ವಿಜೇಂದ್ರ ಅವರು ಹೊರಟು ಹೋಗಿದ್ದಾರೆ. ಶೋಭಾಯಾತ್ರೆಯಲ್ಲಿ ಕಾಣದ ಬಿಜೆಪಿ ನಾಯಕರ ಒಗ್ಗಟ್ಟು. ದೊಡ್ಡ ಯಾತ್ರೆಯಲ್ಲೂ ಕೂಡ ಬಿಜೆಪಿ ಬಣಬಡಿದಾಟ ಆಗ್ತಾ ಇದೆ. ಮದ್ದೂರಿನಲ್ಲಿ ಇವತ್ತು ಹಿಂದೂ ಮಹಾಸಾಗರವೇ ಹರಿದು ಬರ್ತಾ ಇದೆ. ಎಲ್ಲೆಲ್ಲೂ ಕೂಡ ಹಿಂದೂ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ವಿಜುವಲ್ಸ್ ಅಲ್ಲಿ ಕೇಸರಿ ಶಾಲುಗಳನ್ನ ಹಿಡಿದು, ಕೇಸರಿ ಬಾವುಟಗಳನ್ನ ಹಿಡಿದು ಹಿಂದೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಸೇರಿದಂತೆ, ಸಿ.ಟಿ. ರವಿ ಸೇರಿದಂತೆ, ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಶೋಭಾಯಾತ್ರಾ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಕಾಣದ ಒಗ್ಗಟ್ಟು. ಮದ್ದೂರು ಶೋಭಾಯಾತ್ರೆಯಲ್ಲೂ ನಾಯಕರ ಮುನಿಸೇನಾದ್ರೂ ಕೂಡ ಇದೆಯಾ ಅನ್ನುವಂಥ ಸಮಸ್ಯೆ ಕೂಡ ಬರ್ತಿದೆ. ಸಿ.ಟಿ. ರವಿ, ಆರ್ ಅಶೋಕ್ ಜೋಡಿಯಾಗಿ ವೇದಿಕೆಗೆ ಆಗಮಿಸಿದ್ದಾರೆ. ತಡವಾಗಿ ವೇದಿಕೆಗೆ ಆಗಮಿಸಿದಂತಹ ಶಾಸಕ ಅಶ್ವಥ್ ನಾರಾಯಣ್ ಸ್ಥಳೀಯ ನಾಯಕರ ಜೊತೆ ತಡವಾಗಿ ವೇದಿಕೆಗೆ ಆಗಮಿಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅಶ್ವಥ್ ಬರ್ತಿದ್ದಂತೆ ವೇದಿಕೆ ಏರಿ ಭಾಷಣ ಮಾಡ್ತಿದ್ರು ಸಿ.ಟಿ. ರವಿ. ಅಶ್ವಥ್ ಮಾತನಾಡುವವರೆಗೂ ಕೂಡ ವೇದಿಕೆ ಮೇಲಿರದಂತಹ ಅಶೋಕ್ ಹಾಗೂ ಸಿ.ಟಿ. ರವಿ ವಿಜೇಂದ್ರ ಹೆಸರು ಪ್ರಸ್ತಾಪಿಸದೆ ಅಶೋಕ್ ಭಾಷಣವನ್ನ ಮಾಡಿದ್ದಾರೆ. ಶೋಭಾಯಾತ್ರೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಒಗ್ಗಟ್ಟು ಕಾಣ್ತಾ ಇಲ್ಲ. ಮದ್ದೂರು ಶೋಭಾಯಾತ್ರೆಯಲ್ಲಿ ಜನಜಂಗುಳಿ ಕಾಣಿಸ್ತಾ ಇರುವಂಥದ್ದು. ಸಿ.ಟಿ. ರವಿ ಅವರು ಹೇಳ್ತಾ ಇದ್ರು, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಕಲ್ಲಿನಿಂದ ಹೊಡೆದವರನ್ನ ಕಲ್ಲು ಒಳಗೂ ಹೂತಾಕೋ ಕೂಡ ನಮಗೆ ಬರುತ್ತೆ. ಇದು ಸಂಭ್ರಮದ ವೇದಿಕೆ ಅಲ್ಲ, ಎಚ್ಚರಿಕೆಯನ್ನ ಕೊಡುವಂತಹ ಸಂದೇಶ ಅಂತ ಹೇಳಿ ಸಿ.ಟಿ. ರವಿ ಅವರು ಹೇಳ್ತಾ ಇದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, 2-3 ದಿನಗಳಿಂದ ಮದ್ದೂರಿ ನಿಗಿ ಕೆಂಡದಂತಾಗಿತ್ತು. ಇವತ್ತು ಎಲ್ಲಿ ನೋಡಿದ್ರು ಕೂಡ ಸಂಭ್ರಮಾಚರಣೆ ಮನೆ ಮಾಡ್ತಾ ಇದೆ. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳು ಕೂಡ ರಾರಾಜಿಸ್ತವೆ. ಹಲವು ನಾಯಕರು ಕೂಡ ಆಗಿರುವಂಥದ್ದು. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಹೇಗೆ ಸಂಭ್ರಮಾಚರಣೆ ಆಗ್ತಾ ಇದೆ? ಯಾವ್ಯಾವ ನಾಯಕರು ಬಂದಿದ್ರು ವಿವೇಕ್? ಎಸ್ ನಿರೀಕ್ಷಾ, ಕಳೆದ 3-4 ದಿನಗಳಿಂದ ಕೂಡ ಮದ್ದೂರಿನಲ್ಲಿ ಒಂದು ರೀತಿಯಾಗಿ ಗಲಭೆ ಕೂಡ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಇದನ್ನ ತಡೆಯುವ ಪ್ರಯತ್ನ ಕೂಡ ಮಾಡಿದ್ರು. ಸೋಮವಾರ ಕೂಡ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಅದರ ಹಿಂದಿನ ದಿನದ ಬಗ್ಗೆ ಗಮನಿಸ್ತಾ ಹೋದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣ ಇಲ್ಲಿ ತನಕ ಕೂಡ ತಂದುಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಇವತ್ತು ಗಣಪತಿ ವಿಸರ್ಜನೆ ಅಂದ್ರೆ ಸಾಮೂಹಿಕ ಗಣಪತಿ ವಿಸರ್ಜನೆ ಮದ್ದೂರು ಸುತ್ತಮುತ್ತ ಗ್ರಾಮದಲ್ಲಿ ಇರಬಹುದು, ಬೇರೆ ಬೇರೆ ತಾಲೂಕುಗಳಿರಬಹುದು, ಇಲ್ಲೇ ಮದ್ದೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಗದ ಗಣಪತಿಗಳು ಕೂಡ ಒಟ್ಟಾಗಿ ಹಿಂದೆ ವಿಸರ್ಜನೆ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ಬೋದು. ಎಲ್ಲ ಗಣಪತಿಗಳು ಇವತ್ತು ವಿಸರ್ಜನೆ ಮಾಡಕ್ಕೆ ತೀರ್ಮಾನ ಮಾಡಿ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮಾಡಕ್ಕೆ ಮುಂದಾಗಿದ್ರು. ಅದು ಕೂಡ ಬಿಜೆಪಿ ಕಚೇರಿ ಅಂದ್ರೆ ಮದ್ದೂರು ಬಿಜೆಪಿ ಕಚೇರಿಯಿಂದ ಐಬಿ ಸರ್ಕಲ್ ಟು ಕೊಳ್ಳಿ ಸರ್ಕಲ್ ವರೆಗೂ ಕೂಡ ಅಲ್ಲಿವರೆಗೂ ರ್ಯಾಲಿ ಮಾಡಿ ಬೃಹತ್ ಶೋಭಾಯಾತ್ರೆ ಮಾಡುವ ಮೂಲಕ ಒಂದು ಸಂದೇಶ ರವಾನೆ ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಜೊತೆಗೆ ಹಿಂದೂ ಕಾರ್ಯಕರ್ತರು ಒಟ್ಟಾಗಿ ಸೇರ್ಕೊಂಡು ಒಂದು ಸಂದೇಶ ರವಾನೆ ಮಾಡೋಣ ಅಂತ ಒಂದು ರ್ಯಾಲಿ ಕೂಡ ಮಾಡಿದ್ರು. ಈ ರ್ಯಾಲಿಯಲ್ಲೂ ಕೂಡ ಬಿಜೆಪಿ ನಾಯಕರು, ಸಾಕಷ್ಟು ಹಿರಿಯ ನಾಯಕರು ಕೂಡ ಭಾಗಿಯಾಗಿದ್ರು. ಬೆಂಗಳೂರಿನಿಂದ ಬಂದು ಇಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರ ಅಸಮಾಧಾನ ಕಂಡು ಅಂತ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಈ ರ್ಯಾಲಿಗೆ ಭಾಗವಹಿಸ್ತಾರೆ. ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಸಿ.ಟಿ. ರವಿ, ಚಲವಾದಿ ನಾರಾಯಣ ಸ್ವಾಮಿ, ಯದುವೀರ್ ಹಾಗೂ
ಆರ್ ಅಶೋಕ್ ಅವರು, ಈ ರೀತಿಯಾದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಆದ್ರೆ ಅಲ್ಲೇ ಹೋಗಿ ಮದ್ದೂರಿನ ಏನು ತಾಲೂಕು ಕಚೇರಿ, ಬಿಜೆಪಿ ತಾಲೂಕು ಕಚೇರಿ ಭಾಗದಲ್ಲಿರ್ತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಎಲ್ಲರೂ ಹೋಗಿ ಭೇಟಿ ನೀಡ್ತಾರೆ. ಆದ್ರೆ ಯದುವೀರ್ ಅವರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ, ಅವರು ನೇರವಾಗಿ ಕಾರ್ನಲ್ಲಿ ತೆರಳ್ತಾರೆ. ಅದಾದ ಬಳಿಕ ವಿಜೇಂದ್ರ ಅವರು ಕೂಡ ಒಂದು ಸುಮಾರು 100 ಮೀಟರ್ ವರೆಗೂ ಕೂಡ ನಡ್ಕೊಂಡ್ಬಂದು ಅವರು ಕೂಡ ಕಾರ್ನಲ್ಲಿ ತೆರಳ್ತಾರೆ. ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ಈ ಮೂರು ನಾಯಕರು ಕೂಡ ತೆರಳ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಜೇಂದ್ರ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾಕೆ ತೆರಳುದು ಅಂದ್ರೆ, ಈಗಾಗಲೇ ಒಳ ಮೀಸಲಾತಿ ಹೋರಾಟ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ, ಅಲ್ಲಿಗೆ ಭಾಗಿಯಾಗೋದಕ್ಕೆ ಹೊರಟ್ವಿ ಅನ್ನೋ ಒಂದು ಕಾರಣವನ್ನ ಕೂಡ ಕೊಟ್ಟು ಆ ಎರಡು ನಾಯಕರುಗಳು ಹೊರಡ್ತಾರೆ. ಆದ್ರೆ ಯದುವೀರ್ ಅವರು ಯಾವುದೇ ಕಾರಣವನ್ನು ಕೊಡೋದಿಲ್ಲ, ಹಾಗೆ ಹೊರಡ್ತಾರೆ. ಮತ್ತೆ ಇನ್ನಿತರ ನಾಯಕರಾದಂತಹ ಸಿ.ಟಿ. ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಕಾಲ್ನಡಿಗೆಯ ಮೂಲಕವೇ ಅಲ್ಲಿಂದ ರಾಮ ಮಂದಿರದವರೆಗೂ, ಅಂದ್ರೆ ರಾಮ ಮಂದಿರದ ಹತ್ರ ಒಂದು ಸ್ಟೇಜ್ ಕೂಡ ನಿರ್ಮಾಣವನ್ನ ಮಾಡಿರ್ತಾರೆ. ಸ್ಟೇಜ್ ನ ಬಳಿ ಭಾಷಣ ಮಾಡೋದಕ್ಕೆ ಒಂದು ವೇದಿಕೆ ಕೂಡ ಸಿದ್ಧವಿರುತ್ತೆ. ಆ ವೇದಿಕೆ ಮೇಲೆ ಹೋದಂತ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಮೊದಲಿಗೆ ಮೈಕ್ ತೆಗೆದುಕೊಂಡು ಒಂದು ಭಾಷಣವನ್ನು ಕೂಡ ಮಾಡ್ತಾರೆ. ಮತ್ತೆ ತಡವಾಗಿ ಆ ವೇದಿಕೆಗೆ ತಡವಾಗಿ ಇಲ್ಲೇ ಇರ್ತಕ್ಕಂಥ ಸಾರ್ವಜನಿಕ ಕಾರ್ಯಕರ್ತರು, ಮತ್ತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು, ಬಿಜೆಪಿಯ ಮುಖಂಡರು, ಕಾರ್ಯಕರ್ತರಾಗಿರ್ಬೋದು, ಇವರೊಟ್ಟಿಗೆ ಅಶ್ವಥ್ ನಾರಾಯಣ ಅವರು ಅಲ್ಲಿ ತಡವಾಗಿ ಹೋಗಿ ವೇದಿಕೆಗೆ ಹೋಗ್ತಾರೆ. ಸಿ.ಟಿ. ರವಿ ಅವರು ಮಾತನಾಡಿದ ಬಳಿಕ ಆರ್ ಅಶೋಕ್ ಅವರು ಮಾತನಾಡ್ತಾರೆ. ಆದ್ರೆ ಆರ್ ಅಶೋಕ್ ಅವರು ಮಾತನಾಡಿದ ಬಳಿಕ ಅಶ್ವಥ್ ನಾರಾಯಣ ಅವರು ಮಾತಾಡ್ತಾರೆ. ಅಶ್ವಥ್ ನಾರಾಯಣ ಅವರು ಮಾತಾಡೋವರೆಗೂ ಕೂಡ ಸಿ.ಟಿ. ರವಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಈ ಎರಡು ನಾಯಕರು ಎಲ್ಲೂ ಕೂಡ ಕಾಯೋದಿಲ್ಲ. ತಡ ಮಾಡದೇನೆ ಅಶ್ವಥ್ ನಾರಾಯಣ ಅವರು ವೇದಿಕೆ ಹಂಚ್ಕೊಂಡು ಭಾಷಣ ಶುರು ಮಾಡದಂತ ಸಂದರ್ಭದಲ್ಲಿ ಅಲ್ಲಿಂದ ತೆರಳುತ್ತಾರೆ. ಮತ್ತೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದ್ರೆ, ಆರ್ ಅಶೋಕ್ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಯತ್ನಾಳ್ ಅಂತ ಪದೇ ಒಂದು ಘೋಷಣೆ ಕೂಡ ಕೂಗಿ ಬರುತ್ತೆ. ಆ ವ್ಯಕ್ತಿಯನ್ನ ಕಳಿಸಿ ಅಂತ ಒಂದ್ ರೀತಿಯಾಗಿ ಕೋಪಗೊಂಡ ಅಶೋಕ್ ಅವರು ಕೂಡ ಮಾತನಾಡ್ತಾರೆ. ಮತ್ತೆ ಆ ವೇದಿಕೆಯಿಂದ ಭಾಷಣ ಮುಗಿದ ಕೂಡಲೇ ಆರ್ ಅಶೋಕ್ ಆಗಿರ್ಬೋದು ಮತ್ತೆ ಸಿ.ಟಿ. ರವಿ ಆಗಿರ್ಬೋದು ಎರಡೂ ನಾಯಕರು ತೆರಳುತ್ತಾರೆ. ಎಲ್ಲೋ ಒಂದ್ ಕಡೆ ಅಶ್ವಥ್ ನಾರಾಯಣ ಅವರಿಗೆ ಒಂಟಿಯಾಗಿ ಬಿಟ್ಟು ಹೋದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೆಲ್ಲದನ್ನ ಗಮನಿಸ್ತಾ ಇದ್ರೆ ಒಟ್ಟಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟು ಇಲ್ವಾ? ಅಂದ್ರೆ ಈ ಹಿಂದುತ್ವವನ್ನ ಪ್ರದರ್ಶನ ಮಾಡೋದಕ್ಕೆ ಇವತ್ತು ಬಂದಿದ್ರು, ಮದ್ದೂರಿನಲ್ಲಿ ಒಂದು ಬೃಹತ್ ಶೋಭಾಯಾತ್ರೆ ರ್ಯಾಲಿಯನ್ನ ಮಾಡಿದ್ರು, ಇಲ್ಲೂ ಕೂಡ ಒಂದು ಒಗ್ಗಟ್ಟಿನ ಸಂಭ್ರಮ ಕಾಣ್ಲಿಲ್ವಾ ಬಿಜೆಪಿ ನಾಯಕರು ಅಂತ ಇಲ್ಲೇ ಇರ್ತಕ್ಕಂಥ ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಅದೇ ರೀತಿಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬಹುದು. ವೀಕ್ಷಾ, ಓಕೆ ವಿವೇಕ್, ಮದ್ದೂರಿನಲ್ಲಿ ಇವತ್ತು ಹಿಂದೂಗಳು ಒಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡ್ತಿರುವಂತದ್ದು. ಇವತ್ತು ಪೊಲೀಸ್ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಪೊಲೀಸ್ ಸರ್ಪಗಾವಲು ಹೇಗೆ ಹಾಕಿಕೊಂಡಿದ್ದಾರೆ, ಅಲ್ಲಿ ರಕ್ಷಣೆ ಹೇಗಿದೆ ಇವತ್ತು ಮದ್ದೂರಿನಲ್ಲಿ? ನಿರೀಕ್ಷಾ, ಈಗಾಗಲೇ ಬೆಳಗ್ಗೆ ಅಷ್ಟೇ ನಾವು ಹೇಳದಂತೆ ಪದೇ ಕಂಟಿನ್ಯೂಸ್ಲಿ ಒಂದ್ ರೀತಿಯಾಗಿ ಅಶ್ವವೇಗ ವಾಹಿನಿಯಲ್ಲಿ ಸುದ್ದಿಯನ್ನ ಮಾಡ್ತಾನೆ ಇದೀವಿ, ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಅಂತ. ಇವತ್ತಿನ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಹೋದ್ರೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತಾನೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ KSRP ತುಕಡಿ ಇರಬಹುದು, ಬೇರೆ ನಿಯೋಗಗಳೇನಿದೆ ಅವರೆಲ್ಲರೂ ಕೂಡ ಭಾಗಿಯಾಗಿ ಒಟ್ಟಾಗಿ 2,000ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋದ್ರೆ ಬೇರೆ ಜಿಲ್ಲೆಯ SP ಗಳು ಕೂಡ ಇಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ಇವತ್ತು ಅಂತಾನೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಯಾರು ಅಂತ ನೋಡ್ತಾ ಹೋದ್ರೆ ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಭಾಗದ SP ಗಳನ್ನು ಕೂಡ ಇಲ್ಲಿ ಇವತ್ತು ನಿಯೋಜನೆ ಮಾಡಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಅಲ್ಲೇ ಅಂದ್ರೆ ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಕೂಡ ಇವತ್ತು ಅಷ್ಟೇ ಒಂದು ರ್ಯಾಲಿ ನಡ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಒಂದು ಮಸೀದಿ ಕೂಡ ಇದೆ, ಮಸೀದಿಯ ವಾಲ್ ಕೂಡ ಇದೆ, ಆ ವಾಲ್ ನ ಬಳಿ ಕೂಡ ಅಷ್ಟೇ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಅಲ್ಲಿ ಯಾರೇ ಹಿಂದೂ ಕಾರ್ಯಕರ್ತರು ಆ ಗೇಟ್ ನ ಬಳಿ ಕೂಡ ಹೋಗೋದಕ್ಕೆ ಬಿಡ್ಲಿಲ್ಲ. ಆ ರೀತಿಯಾಗಿ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ನಡೆದಿರ್ತಕ್ಕಂಥ ಅಹಿತಕರ ಘಟನೆ ಏನ್ ನಡೆದಿದೆ ಅದನ್ನ ನಡೆಯದಂತೆ ಕಂಪ್ಲೀಟ್ಲಿ ಕಾಪಾಡಿದ್ದಾರೆ. ಈಗಾಗಲೇ IGP ಕೂಡ ಇಲ್ಲಿಗೆ ನೇಮಕವನ್ನ ಮಾಡಿದ್ರು. ಅಂದ್ರೆ ಈ ಸ್ಥಳೀಯ ವ್ಯವಸ್ಥೆಯನ್ನ ಕೂಡ ಎಲ್ಲದನ್ನ ಗಮನಿಸಿ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಅವರನ್ನ ಕೂಡ ನೇಮಕ ಮಾಡಿದ್ರು. ಅವರ ನೇತೃತ್ವದಲ್ಲಿ ಇವತ್ತು ಪೊಲೀಸ್ ಬಿಗಿ ಭದ್ರತೆ ದೊಡ್ಡ ಮಟ್ಟದಲ್ಲಿ ಇತ್ತು. ಎಲ್ಲ ಕಡೆ ಕೂಡ ಪೊಲೀಸ್ ಸರ್ಪಗಾವಲು ಇತ್ತು ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಒಂದು ಅಹಿತಕರ ಘಟನೆ ಆಗದಂತೆ ಕಾಪಾಡೋದಕ್ಕೆ ಪೊಲೀಸರು ಇವತ್ತು ಮುಂದಾಗಿದ್ರು. ಆದ್ರೂ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಆದ್ರೆ ಇನ್ನೂ ಕೂಡ ವಿಸರ್ಜನೆ ಆಗೋದಕ್ಕೆ ಇನ್ನೂ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ತಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇನ್ನೂ ಕೂಡ ಪ್ರೊಸೆಷನ್ ಅಥವಾ ರ್ಯಾಲಿ ಇನ್ನೂ ಕೂಡ ನಡೀತಿದೆ. ಹಾಗಾಗಿ 1 ಗಂಟೆವರೆಗೂ ಕೂಡ ಅಂದ್ರೆ ಸುಮಾರು 3 ಗಂಟೆವರೆಗೂ ಕೂಡ ಈ ರ್ಯಾಲಿ ನಡೆಯಲಿದ್ದು, ಅಲ್ಲಿವರೆಗೂ ಕೂಡ ಏನೇ ಒಂದು ಘಟನೆ ನಡೆದಂತೆ ಪೊಲೀಸರು ಕಾಪಾಡೋದಕ್ಕೆ ಎಲ್ಲ ಕೂಡ ಮುಂದಾಗಿದ್ದಾರೆ, ಜಾಗೃತ ಕ್ರಮ ಎಲ್ಲ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿರೀಕ್ಷಾ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊತ್ತಿ ಉರಿತಿದ್ದಂತಹ ಮದ್ದೂರಿನಲ್ಲಿ ಇವತ್ತು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಗಲ್ಲಿಯಲ್ಲೂ ಕೂಡ ಸಡಗರ ಸಂಭ್ರಮ ಶುರುವಾಗಿದೆ. ನೀವು ನೋಡ್ತಿರ್ಬೋದು, ಜನ ನಾಯಕರನ್ನು ಹೊತ್ತು ಕುಣಿಸ್ತಾ ಇದ್ದಾರೆ. ಒಂದು ಕಡೆ ಕೇಸರಿ ಬಾವುಟ, ಕೇಸರಿ ಶಾಲುಗಳನ್ನ ರಾರಾಜಿಸ್ತಿದ್ದಾರೆ. 28 ಗಣೇಶ ಮೂರ್ತಿಗಳ ವಿಸರ್ಜನೆ ಆಗುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಕೇಸರಿಯೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಹಿಂದೂಗಳ ಶಕ್ತಿ ಪ್ರದರ್ಶನವಾಗ್ತಿದೆ ಅಂತಾನೆ ಹೇಳ್ಬೋದು.
ಕಲ್ಲು ತೂರಾಟ ನಡೆದಿದಂತಹ ಮದ್ದೂರಿನಲ್ಲಿ ಇವತ್ತು ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಿನ್ನೆ ಮೊನ್ನೆ ಎಲ್ಲ ಮದ್ದೂರು ನಿಗಿನಿಗಿ ಕೆಂಡವಾಗಿತ್ತು, ಕಾದ ಹಂಚಿನಂತೆ ಇತ್ತು. ಇವತ್ತು ಹಬ್ಬದ ವಾತಾವರಣ ಇದೆ. ಡೊಳ್ಳು ಕುಣಿತ, ವೀರಗಾಸೆಯಂತಹ ಸಾಂಸ್ಕೃತಿಕ ನೃತ್ಯಗಳು, ಕನ್ನಡ ಸಂಸ್ಕೃತಿಯನ್ನು ಪ್ರದರ್ಶಿಸುವಂತಹ ನೃತ್ಯ